ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಯಾವಾಗಲೂ ರುಬ್ಬೋಕ್ಕೆ ಟೈಮ್ ಇರಲ್ಲ, ಹುರಿಯೋಕ್ಕೂ ಟೈಮ್ ಇರಲ್ಲ, ಕರಿಯೋಕ್ಕೂ ಟೈಮ್ ಇರಲ್ಲ ಅಂತ ಇರೋ ಈ ಸ್ಪೀಡ್ ಆಗಿರೋವಂಥ ದುನಿಯಾದಲ್ಲಿ ಇಷ್ಟು ಈಸಿ ರಸಮ್ ಗೊತ್ತಾದರೆ ಯಾರು ತಾನೇ ಮಿಸ್ ಮಾಡ್ತಾರೆ. ಹಾಗಾದರೆ ಬನ್ನಿ ಇವತ್ತಿನ ಈ ಈಸಿ ರಸಮ್ನ ಸ್ಟಾರ್ಟ್ ಮಾಡೋಣ. ಇದನ್ನು ನೀವು ರುಬ್ಬೋ ಅವಶ್ಯಕತೆ ಇರೋದಿಲ್ಲ, ಕರೆಂಟ್ ಇಲ್ಲ ಅಂದರೂ ಮಾಡ್ಕೋಬೋದು. ಹಾಗೆಯೇ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥದ್ದು, ತುಂಬಾ ಫಟಾಫಟ್ ಅಂತ ಆಗುವಂಥದ್ದು. ಕುಡಿಯೋದಕ್ಕೂ ಸಖತ್ತಾಗಿರುತ್ತೆ, ಊಟಕ್ಕಂತೂ ಸೂಪರಾಗಿರುತ್ತೆ. ಹಾಗಾದರೆ ತುಂಬಾ ಈಸಿ, ತುಂಬಾ ಟೇಸ್ಟಿ, ಹಾಗೆಯೇ ತುಂಬಾ ಚೆನ್ನಾಗಿ ಅನಿಸೋವಂಥ ಒಂದು ಟೇಸ್ಟಿ ಟೊಮ್ಯಾಟೊ ರಸಮ್ನ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಅದು ಕೂಡ ರುಬ್ಬದೇನೆ ಮಾಡೋವಂಥದ್ದು. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಒಂದು ಪಾತ್ರೆಗೆ 2 ದೊಡ್ಡದು ಹಾಗೆ 2 ಸಣ್ಣದಾಗಿರೋವಂಥ ಟೊಮ್ಯಾಟೊ ಹಾಕ್ಕೋತಾ ಇದ್ದೀನಿ. ಒಟ್ಟು 4 ಟೊಮ್ಯಾಟೊ ತೊಗೊಂಡಿದ್ದೀನಿ. ನೀವು 2 ಟೊಮ್ಯಾಟೊಲಿ ಮಾಡ್ಕೋಬೋದು. ನಾನು ಚಿಕ್ಕದು 2 ಟೊಮ್ಯಾಟೊ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಮುಳುಗುವಷ್ಟು ನೀರನ್ನು ಹಾಕಿ ಟೊಮ್ಯಾಟೊನ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ಈಗ ನೋಡಿ, ನಾನು ಬೇಯಿಸ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಇದ್ರ ಮೇಲ್ಗಡೆ ಸ್ಕಿನ್ ಕಾಣಿಸ್ತಾ ಇದೆಯಲ್ವ ಟೊಮೆಟೊದು, ಅದನ್ನು ನಾವು ತೆಗೆದು ಬಿಡೋಣ. ಇದು ಚೆನ್ನಾಗಾಗಲ್ಲ ರಸಮ್ಗೆ, ಹಾಗಾಗಿ ತಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹಿಂಡ್ಬಿಟ್ಟು ತೆಗೆದು ಇಟ್ಕೊಳ್ಳೋಣ. ಈಗ ಇನ್ನೊಂದು ಬಾಣಲಿ ಇಟ್ಕೊಳ್ಳೋಣ ಚಿಕ್ಕದು. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ ಒಂದು 7ರಿಂದ 8 ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇವೆರಡನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿ ಜೀರಿಗೆ ಚಿಟಪಟ ಅನ್ನೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ಗಿಂತಲೂ ಕಡಿಮೆ ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಕುಟ್ಟಾಣಿ ಕಲ್ಲನ್ನು ತಗೊಳ್ಳಿ. ಅದಕ್ಕೆ ನಾವು ಹುರಿದಿರುವಂಥ ಏನು ಕಾಳುಗಳಿದ್ದಾವಲ್ಲ, ಕೊತ್ತಂಬರಿ, ಜೀರಿಗೆ ಹಾಗೆ ಕಾಳು ಮೆಣಸು, ಇವನ್ನು ಹಾಕ್ಕೊಳ್ತಾ ಇದ್ದೀವಿ. ಇವುಗಳಿಗೆ ಹಾಕ್ಕೊಂಡು ನಿಧಾನಕ್ಕೆ ಕುಟ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಕಲ್ಲೆಲ್ಲ ಅನ್ನೋರು ಲಟ್ಟಣಿಗೆಯಲ್ಲಿ ಈ ಥರ ನೀವು ಪುಡಿ ಮಾಡ್ಕೋಬೋದು. ಆದರೆ ಕಲ್ಲಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಹೀಗೆ ಇದಕ್ಕೆ ಒಂದು ಸಣ್ಣ ತುಂಡು ಶುಂಠಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಹಸಿಮೆಣಸನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 5ರಿಂದ 6 ಬೆಳ್ಳುಳ್ಳಿ ಚೂರನ್ನು ಹಾಕ್ಕೊಂಡಿದ್ದೀನಿ. ಇರೋವಂಥ ಸಿಪ್ಪೆನ ತೆಗೆದು ಇದನ್ನು ಚೆನ್ನಾಗಿ ಕುಟ್ಕೋಬೇಕು, ನೈಸ್ ಆಗೋ ತನಕ. ನೋಡಿ, ಈ ಥರ ಕುಟ್ಕೊಂಡಿದ್ದೀನಿ. ಸ್ವಲ್ಪ ತರಿ ಇದೆ ಅಲ್ವಾ. ಈಗ ಇದಕ್ಕೆ ನೆಕ್ಸ್ಟ್ ಹಾಕೋಣ. ನಾವು ಮೊದಲೇ ಬೇಯಿಸಿ ರೆಡಿ ಮಾಡಿಟ್ಟಿರೋಂಥ ಟೊಮ್ಯಾಟೊನ ಹಾಕ್ಕೊಳ್ಳೋಣ. ನಿಮಗೆ ಕೈಯಲ್ಲಿ ಮ್ಯಾಶ್ ಮಾಡೋಕ್ಕಾಗತ್ತೆ ಅಂದರೆ ಟೊಮ್ಯಾಟೊ ಹಾಗೆಯೇ ಮ್ಯಾಶ್ ಮಾಡ್ಬೋದು. ಆದರೆ ಅದು ಸ್ವಲ್ಪ ಕಷ್ಟ, ಬಿಸಿ ಇದೆ ಅನ್ನೋರು ಈ ಥರ ಕುಟ್ಟಾಣಿ ಕಲ್ಲಿಗೆ ಹಾಕ್ಕೋಬೋದು. ಮೆತ್ತಗೆ ಕಲ್ಲಿಂದ ನೀವು ಕುಟ್ಕೋಬೇಕು, ಆಗ ಸಾಫ್ಟ್ ಆಗುತ್ತೆ. ಜೊತೆಗೆ ಕೈಯಲ್ಲಿ ಗ್ಯೂಚ್ಕೊಳ್ಳೋಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ನ್ಯಾಚುರಲ್ಲಿ ಮಾಡ್ತೀವಲ್ಲ ಅದೇ ಥರ ನ್ಯಾಶ್ ಮಾಡ್ಕೊಂಬಿಟ್ರೆ ಆಯಿತು. ಮಸಾಲೆ ಕೂಡ ನಾವು ಕೊಟ್ಟಿರೋದು ಚೆನ್ನಾಗಿ ಟೊಮ್ಯಾಟೊಗೆ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ. ನೋಡಿ, ನಾನು ಈ ಥರ ಟೊಮ್ಯಾಟೊನ ನ್ಯಾಶ್ ಮಾಡ್ಕೊಂಡಿದ್ದೀನಿ. ಇಷ್ಟು ನ್ಯಾಶ್ ಆದರೆ ಸಾಕು. ಈಗ ಒಂದು ಪಾತ್ರೆನ ಇಟ್ಕೊಳ್ಳೋಣ. ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಸಾಸಿವೆ, ಹಾಗೆ ಒಂದು 3ರಿಂದ 4 ಬೆಳ್ಳುಳ್ಳಿ ಜಜ್ಜಿರೋವಂಥದ್ದು ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಕರಿಬೇವು, ನೀವು ಜೀರಿಗೆ ಬೇಕಿದ್ದರೆ ಹಾಕ್ಬೋದು. ನಾನು ಹುರಿದು ಹಾಕಿರೋದ್ರಿಂದ ಎಕ್ಸ್ಟ್ರಾ ಹಾಕ್ಕೋತಾ ಇಲ್ಲ. ಈಗ ನೀವು ಒಣಮೆಣಸು ಕೂಡ ಹಾಕ್ಕೋಬೋದು. ನಾನಾದರೆ ಯೂಸ್ ಮಾಡಿಲ್ಲ, ನೀವು ಬೇಕಿದ್ದರೆ ಹಾಕ್ಕೋಬೋದು. ಈಗ ನಾನು ಮ್ಯಾಶ್ ಮಾಡಿಟ್ಟಂಥ ಮಸಾಲ ಪೂರ್ತಿಯಾಗಿ ಹಾಕ್ಕೋತಾ ಇದ್ದೀನಿ. ಪೌಡ್ರ್ ಮಾಡಿರೋವಂಥ ಜೀರಿಗೆ, ಕೊತ್ತಂಬರಿ, ಕಾಳುಮೆಣಸು, ಟೊಮ್ಯಾಟೊ, ಹಸಿಮೆಣಸು, ಶುಂಠಿ ಎಲ್ಲ ಮ್ಯಾಶ್ ಮಾಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಸಾಲೆನ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಗ ಅದರಲ್ಲೊಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್. ನೀವು ಈ ಥರ ಎಣ್ಣೆಯಲ್ಲಿ ಟೊಮೆಟೊ ಮಸಾಲೆನ ಹುರ್ಕೊಳ್ಳೋದ್ರಿಂದ. ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಂಡ ನಂತರ
ಈಗ ಇದಕ್ಕೆ ನಿಮಗೆ ಬೇಕಾದಷ್ಟು ನೀವು ನೀರನ್ನು ಆ್ಯಡ್ ಮಾಡ್ಕೊಂಡ್ರೆ ಆಯಿತು. ನಾನು ಅದೇ ಕಲ್ಲಿಗೆ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕೋತಾ ಇದ್ದೀನಿ. ಜೊತೆಗೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ತುಂಡು ಬೆಲ್ಲನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಟೊಮೆಟೊ ಹುಳಿ ಇದ್ದರೆ ನೀವು ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಳ್ಳಿ, ಒಂದು ಅರ್ಧ ನಿಂಬೆ ಗಾತ್ರದಷ್ಟಾದರೂ. ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಇದು ಕುದಿಬೇಕಾಗುತ್ತೆ. ಇದಕ್ಕೆ ನೀವು ಬೇಕಿದ್ದರೆ ಇಂಗನ್ನು ಈ ಟೈಮ್ನಲ್ಲೇ ಹಾಕ್ಕೋಬೋದು. ಇಂಗಿನ ಫ್ಲೇವರ್ ಇಷ್ಟ ಆಗುತ್ತೆ ಅನ್ನೋರು ಚೆನ್ನಾಗಿ ಒಂದು 2 ನಿಮಿಷನಾದರೂ ಕುದಿಸ್ಕೊಳ್ಳಿ. ಈಗ ಕುದಿದಾಗಿದೆ ನೋಡಿ, ಎಷ್ಟು ಈಸಿಯಾಗಿ, ಎಷ್ಟು ಟೇಸ್ಟಿಯಾಗಿ. ಕರೆಂಟ್ ಇಲ್ಲ ಅಂದರೂ ಕೂಡ ನೀವು ಮಾಡ್ಕೋಬೋದು. ತೆಂಗಿನಕಾಯಿ ಕೂಡ ಬಳಸೋ ಅವಶ್ಯಕತೆ ಇಲ್ಲ. ಅಷ್ಟು ಸುಲಭವಾಗಿ ಮಾಡುವಂಥ, ದಿಢೀರಾಗಿ ಮಾಡುವಂಥ ಒಂದು ಸ್ಪೆಷಲ್ ಟೊಮ್ಯಾಟೊ ರಸಮ್ ಇಲ್ಲಿ ರೆಡಿಯಾಗಿದೆ. ಈ ರಸಮ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ನಮಸ್ಕಾರ. ಇದೇ ಥರದ ಇನ್ನಷ್ಟು ರೆಸಿಪಿಗಳ ಲಿಂಕನ್ನು ವಿಡಿಯೋದ ಕೊನೆಗೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ.